ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರಿಂಗ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫ್ಲಾಯ್ಡ್ ವಾರ್ಷಲ್ ಅಲ್ಗೋರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಲ್ ಪೇರ್ ಶಾರ್ಟೆಸ್ಟ್ ಪಾತ್. ಇದು ಆಲ್ ಪೇರ್ ಶಾರ್ಟೆಸ್ಟ್ ಪಾತ್ ಅಂತ ಅಂದ್ರೆ ಏನು ನೋಡಿ. ನೀವು 2 ಅಲ್ಲಿ ಇದ್ರೆ 2 ಇಂದ 1ಗೆ 4ಗೆ 3ಗೆ ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿಬಹುದು. 4 ಅಲ್ಲಿ ಇದ್ರೆ 4 ಇಂದ 1 2 3ಗೆ, 3 ಅಲ್ಲಿ ಇದ್ರೆ 3 ಇಂದ 4 2 1ಗೆ. ಒಂದು ನೋಡಿಂದ ಉಳಿದಿರುವಂತ ಎಲ್ಲಾ ನೋಡ್ಗಳಿಗೂ ಕೂಡ ಇರುವಂತ ಶಾರ್ಟೆಸ್ಟ್ ಪಾತ್ ಅನ್ನ ನಾವು ಕಂಡುಹಿಡಿಯೋದಕ್ಕೆ ಫ್ಲಾಯ್ಡ್ ವಾರ್ಷಲ್ ಅಲ್ಗಾರಿದಮ್ ಅನ್ನ ಯೂಸ್ ಮಾಡ್ತೀವಿ. ಈಗ ಎಷ್ಟು ಸ್ಟೆಪ್ಗಳು ಬೇಕಾಗುತ್ತೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ? n+1 ನಂಬರ್ ಆಫ್ ಸ್ಟೆಪ್ಸ್ಗಳು ಬೇಕು. n ಅಂತ ಅಂದ್ರೇನು? ಟೋಟಲ್ ನಂಬರ್ ಆಫ್, ಎಷ್ಟು ನಂಬರ್ ಆಫ್ ನೋಡ್ಗಳಿವೆ ನೋಡಿ. 1 2 3 4, ಸೊ 4 ಅಲ್ವಾ. ಸೊ 4 + 1 ವಿಲ್ ಬಿ ಈಕ್ವಲ್ ಟು 5. ಟೋಟಲ್ ನಮಗೆ ಎಷ್ಟು ಸ್ಟೆಪ್ಗಳು ಬೇಕು? 5 ಸ್ಟೆಪ್ಗಳು. ನಾವಿಲ್ಲಿ ಮ್ಯಾಟ್ರಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಫಸ್ಟ್ D0 ಅಂತ ತಗೊಂತಾ ಹೋಗ್ತೀವಿ. ಏನು? D0. ನೀವು ಯಾವ್ದಾದ್ರೂ ಆಲ್ಫಾಬೆಟ್ ಅನ್ನ ತಗೊಂತಾ ಹೋಗಿ. A0, B0, D0, ಎನಿಥಿಂಗ್. ಸೊ D0 ಅಂತ ತಗೊಂಡಿದ್ದೀನಿ. ಇಲ್ಲಿರುವಂತ ವರ್ಟೆಕ್ಸ್ಗಳು ಅಥವಾ ನೋಡ್ಗಳು ಯಾವುವು? 1 2 3 4. ಸೊ ಅದನ್ನ ಕಾಲಮ್ ವೈಸ್ ಮತ್ತೆ ರೋ ವೈಸ್ ಎರಡೂ ಕೂಡ ಬರೀತಾ ಹೋಗಿ. 1 2 3 4, 1 2 3 4. ABCD ಇದ್ದಿದ್ರೆ ABCD, 1 2 3 4 ಇದ್ರೆ 1 2 3 4. ಈಗ ಫಸ್ಟ್ ಸೆಲ್ಫ್ ಲೂಪ್ ಎಲ್ಲಾದ್ರೂ ಇದೆಯಾ ಅಂತ ನೋಡಿ. ಅಂದ್ರೆ 1 ಇಂದ 1ಗೆ, 2 ಇಂದ 2ಗೆ, 3 ಇಂದ 3ಗೆ, 4 ಇಂದ 4ಗೆ ಸೆಲ್ಫ್ ಲೂಪ್ ಇದೆಯಾ? ಇಲ್ಲ. ಸೊ ಏನ್ ಮಾಡ್ಬೋದು? ಡಯಾಗ್ನಲ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಗಳಿಗೆ ನಾನು 0 ಅಂತ ಬರೀಬಹುದು. ಯಾಕೆ ಡಯಾಗ್ನಲ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಗೆ 0 ಬರುತ್ತೆ? 1, 1 ಸೆಲ್ಫ್ ಲೂಪ್ ಇಲ್ಲ. 2, 2 ಸೆಲ್ಫ್ ಲೂಪ್ ಇಲ್ಲ. 3, 3 ಸೆಲ್ಫ್ ಲೂಪ್ ಇಲ್ಲ. 4, 4 ಸೆಲ್ಫ್ ಲೂಪ್ ಇಲ್ಲ. ಅದಕ್ಕೋಸ್ಕರ ಡಯಾಗ್ನಲ್ ಎಲ್ಲ 0. ನೆಕ್ಸ್ಟ್ 1, 2, 1 ಇಂದ 2ಗೆ ಯಾವ್ದಾದ್ರು ಎಡ್ಜ್ ಹೋಗ್ತಾ ಇದೆಯಾ? ಎಸ್, ಹೋಗ್ತಾ ಇದೆ. ಡೈರೆಕ್ಟೆಡ್ ಎಡ್ಜ್. ವ್ಯಾಲ್ಯೂ ಎಷ್ಟು? 3. ನೆಕ್ಸ್ಟ್ 1 ಇಂದ 3ಗೆ, 1 ಇಂದ 3ಗೆ ಯಾವ್ದಾದ್ರು ಎಡ್ಜ್ ಇದೆಯಾ? ಇಲ್ಲ. 3 ಇಂದ 1ಗೆ ಎಡ್ಜ್ ಇದೆ, ಬಟ್ 1 ಇಂದ 3ಗೆ ಇಲ್ಲ. ಸೊ ಇವಾಗ ನನಗೆ ವ್ಯಾಲ್ಯೂ ಗೊತ್ತಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀನಿ? ಇನ್ಫಿನಿಟಿ ಅಂತ ಬರೀತೀನಿ. ನೋಡಿ, 1 ಇಂದ 3ಗೆ ಎಡ್ಜ್ ಇರಲಿಲ್ಲ, ಸೊ ಅದಕ್ಕೆ ಇನ್ಫಿನಿಟಿ ಅಂತ ಬರದೆ. ನೆಕ್ಸ್ಟ್ 1 ಇಂದ 4ಗೆ ಎಡ್ಜ್ ಇದೆಯಾ? ಎಸ್. ಅದರ ವ್ಯಾಲ್ಯೂ ಏನು? 7. ನೆಕ್ಸ್ಟ್ 2ಗೆ ಹೋಗೋಣ. 2 ಇಂದ 1ಗೆ ಎಡ್ಜ್ ಇದೆಯಾ? ಎಸ್. ಸೊ ಅದರ ವ್ಯಾಲ್ಯೂ ಎಷ್ಟು? 8. 2 ಇಂದ 2 ಆಗಿದೆ. 2 ಇಂದ 3, 2 ಇಂದ 3ಗೆ ಎಡ್ಜ್ ಇದೆ, ವ್ಯಾಲ್ಯೂ ಇಸ್ 2. 2 ಇಂದ 4ಗೆ ಎಡ್ಜ್ ಇಲ್ಲ, ಡೈರೆಕ್ಟ್ ಎಡ್ಜ್ ಇಲ್ಲ, ಸೊ ಇನ್ಫಿನಿಟಿ. ನೆಕ್ಸ್ಟ್ 3 ಇಂದ 1ಗೆ ಎಡ್ಜ್ ಇದೆ, ಇಟ್ಸ್ ವ್ಯಾಲ್ಯೂ ಇಸ್ 5. 3 ಇಂದ 2ಗೆ ಎಡ್ಜ್ ಇಲ್ಲ ನೋಡಿ. 2 ಇಂದ 3ಗೆ ಇದೆ, ಬಟ್ 3 ಇಂದ 2ಗೆ ಎಡ್ಜ್ ಇಲ್ಲ, ಸೊ ಇನ್ಫಿನಿಟಿ ಅಂತ ಬರೀಬೇಕು. ನೆಕ್ಸ್ಟ್ 3 ಇಂದ 4ಗೆ ಎಡ್ಜ್ ಇದೆ, ಇಟ್ಸ್ ವ್ಯಾಲ್ಯೂ ಇಸ್ 1. 4 ಇಂದ 1ಗೆ ಎಡ್ಜ್ ಇದೆ, ಇಟ್ಸ್ ವ್ಯಾಲ್ಯೂ ಇಸ್ 2. 4 ಇಂದ 2ಗೆ ಡೈರೆಕ್ಟ್ ಎಡ್ಜ್ ಇಲ್ಲ, ಸೊ ಇನ್ಫಿನಿಟಿ. 4 ಇಂದ 3ಗೆ ಎಡ್ಜ್ ಇಲ್ಲ ನೋಡಿ. 3 ಇಂದ 4ಗೆ ಇದೆ, ಬಟ್ 4 ಇಂದ 3ಗೆ ಇಲ್ಲ, ಸೊ ಇನ್ಫಿನಿಟಿ. ಈಗ ನಮ್ಮ ಮೊದಲನೇ ಸ್ಟೆಪ್ ಮುಗೀತು. 5 ಸ್ಟೆಪ್ ಅಲ್ಲಿ ಒಂದು ಹೋದ್ರೆ ಇನ್ನ 4 ಸ್ಟೆಪ್ ಮಾತ್ರ ಬಾಕಿ ಇರೋದು. ಸೊ ಒಂದೊಂದೇ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. D1 ಇವಾಗ ಎರಡನೇ ಸ್ಟೆಪ್ ಇದು. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕಾದ್ರೆ ನೋಡಿ, D1 ಅದಕ್ಕೋಸ್ಕರ ನಾನು 0 ಇಂದ ಶುರು ಮಾಡಕ್ಕೆ ಹೇಳಿರೋದು. D1 ಬರಿಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲನೇ ಕಾಲಮ್ ಮತ್ತೆ ಮೊದಲನೇ ರೋ ಏನಿರುತ್ತೆ ಅದನ್ನ ಕಾಪಿ ಮಾಡ್ಕೋಬೇಕು. D1 ಬರ್ಬೇಕಾದ್ರೆ ಅದರ ಹಿಂದ್ಗಡೆ ಇರುವಂತ ಮ್ಯಾಟ್ರಿಕ್ಸ್, ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅಲ್ಲಿ ಮೊದಲನೇ ರೋ, ಮೊದಲನೇ ಕಾಲಮ್ ಮತ್ತೆ ಮೊದಲನೇ ರೋ ಅನ್ನ ಜಸ್ಟ್ ಕಾಪಿ ಮಾಡಬೇಕು. 1 2 3 4, 1 2 3 4. ಸೊ ಮೊದಲನೇ ರೋ ಮೊದಲನೇ ಕಾಲಮ್ ಅನ್ನ ಕಾಪಿ ಮಾಡ್ಕೊಳ್ಳಿ. 0 8 5 2 3 ಇನ್ಫಿನಿಟಿ 7. ನೆಕ್ಸ್ಟ್ ಇಲ್ಲಿ ಯಾವುದೇ ಒಂದು ನೋಡ್ಗೆ ಸೆಲ್ಫ್ ಲೂಪ್ ಇಲ್ವಲ್ವಾ, ಅದಕ್ಕೋಸ್ಕರ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0 ಆಯ್ತು. ಇನ್ನ ಕೇವಲ ಇಷ್ಟು ವ್ಯಾಲ್ಯೂಗಳನ್ನ ಮಾತ್ರ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡೋದು? ಇಲ್ಲಾದ್ರೆ ನಾನು ಈ ಗ್ರಾಫ್ ಅನ್ನ ನೋಡ್ಕೊಂಡು ಫಿಲ್ ಮಾಡಿದೆ. ಬಟ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತಂದ್ರೆ ನೋಡಿ, ಈಗ ಇದು ಯಾವುದು ಮ್ಯಾಟ್ರಿಕ್ಸ್? D1. ನಾನು ಯಾವ ಪೊಸಿಷನ್ ಅನ್ನ ಫೈಂಡ್ ಮಾಡಬೇಕು? 2, 3. ಸೊ 2, 3 ಅನ್ನ ನಾನು ಫೈಂಡ್ ಔಟ್ ಮಾಡಬೇಕು. ನಾನಿರೋದು ಮ್ಯಾಟ್ರಿಕ್ಸ್ 1 D1 ಅಲ್ಲಿ ಇದ್ದೀನಿ. ಸೊ ಏನ್ ಮಾಡಬೇಕು? 2, 1 1, 3. ಇದು ಹೆಂಗಾಯ್ತು ಅಂತಂದ್ರೆ 2 ಇಂದ 1ಗೆ ಬಂದು 1 ಇಂದ 3ಗೆ ಹೋದಂಗೆ ನೋಡಿ. D1 ಮ್ಯಾಟ್ರಿಕ್ಸ್ 2 ಇಂದ 1ಗೆ ಬಂದು 1 ಇಂದ 3ಗೆ. ಅದೇ ರೀತಿ ಇವಾಗ 2, 3 ವ್ಯಾಲ್ಯೂ ಏನಿದೆ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅಲ್ಲಿ? 2, 3 ವ್ಯಾಲ್ಯೂ 2 ಇದೆ. ನೆಕ್ಸ್ಟ್ 2, 1 ವ್ಯಾಲ್ಯೂ ಏನಿದೆ ನೋಡಿ.
2 comma 1 value is 8 plus 1 comma 3 value 1 comma 3 value ಏನಿದೆ ಇನ್ಫಿನಿಟಿ. ಇನ್ಫಿನಿಟಿಗೆ ನೀವು ಏನೇ ಆ್ಯಡ್ ಮಾಡಿ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿ ವ್ಯಾಲ್ಯೂ ಇನ್ಫಿನಿಟಿನೇ ಆಗಿರುತ್ತೆ. ಸೊ ಇಲ್ಲಿ ಇನ್ಫಿನಿಟಿ ಆಯಿತು, ಇಲ್ಲಿ 2 ಆಯಿತು. ನಾವೇನು ಮಾಡಬೇಕು ಅಂತಂದರೆ ಇವು ಎರಡರಲ್ಲಿ ಯಾವುದು ಚಿಕ್ಕ ವ್ಯಾಲ್ಯೂ ಇರುತ್ತೆ ಅದನ್ನು ನಾನು ಇಲ್ಲಿ ಬರಿಬೇಕು. ಈಗ 2 ಚಿಕ್ಕದ, ಇಲ್ಲಿ 2 ಚಿಕ್ಕದ, ಇನ್ಫಿನಿಟಿ ಚಿಕ್ಕದ, 2 ಚಿಕ್ಕದು. ಸೊ 2 ಅನ್ನು ಬರಿತಾ ಇದ್ದೀನಿ. 2 ಯಾಕೆ ಬರಿತಾ ಇರೋದು? ಶಾರ್ಟೆಸ್ಟ್ ಪಾತ್, ಅದಕ್ಕೋಸ್ಕರ. ನೆಕ್ಸ್ಟ್ 2 ಕಾಮ 4 ಅನ್ನು ನಾನು ಕಂಡುಹಿಡಿಬೇಕು. ಸೊ ಏನು ಮಾಡಬೇಕು? 2 ಇಂದ 1ಗೆ ಬಂದು 1 ಇಂದ ಮತ್ತೆ 4ಗೆ ಹೋಗಬೇಕು. ಸೊ ಇವಾಗ 2 ಕಾಮ 4 ವ್ಯಾಲ್ಯೂ ಏನಿದೆ ನೋಡಿ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅಲ್ಲಿ 2 ಕಾಮ 4 ವ್ಯಾಲ್ಯೂ ಈಸ್ ಇನ್ಫಿನಿಟಿ. 2 ಕಾಮ 1 ವ್ಯಾಲ್ಯೂ 8 ಬರ್ದಿದೆ. ನೆಕ್ಸ್ಟ್ 1 ಕಾಮ 4 ವ್ಯಾಲ್ಯೂ ಏನು 7. ಸೊ ಇಲ್ಲಿ ಇನ್ಫಿನಿಟಿ ಇದೆ, 8 ಪ್ಲಸ್ 7 ಏನಾಯಿತು 15 ಆಯಿತು. ಸೊ 15 ಚಿಕ್ಕದ, ಇನ್ಫಿನಿಟಿ ಚಿಕ್ಕದ, 15 ಚಿಕ್ಕದು. ಸೊ 15 ಅಂತ ಬರಿತೀನಿ. ನೆಕ್ಸ್ಟ್ 3 ಕಾಮ 2 ಅನ್ನು ಕಂಡುಹಿಡಿಬೇಕು ನಾನು ಇವಾಗ. ಸೊ 3 ಕಾಮ 2 ಅಂತ ಅಂದ್ರೆ ಏನು? 3 ಇಂದ 1ಗೆ ಬಂದು ಮತ್ತೆ 1 ಇಂದ 2ಗೆ ಹೋಗ್ತೀವಿ. 3 ಕಾಮ 2 ವ್ಯಾಲ್ಯೂ ಏನಿದೆ ಇನ್ಫಿನಿಟಿ. 3 ಕಾಮ 1 ವ್ಯಾಲ್ಯೂ ಏನಿದೆ 5 ಪ್ಲಸ್ 1 ಕಾಮ 2 ವ್ಯಾಲ್ಯೂ ಏನಿದೆ 3. 5 ಪ್ಲಸ್ 3 ಇಸ್ 8. 8 ಚಿಕ್ಕದ, ಇನ್ಫಿನಿಟಿ ಚಿಕ್ಕದ, 8. ನೆಕ್ಸ್ಟ್ 3 ಕಾಮ 4 ಅನ್ನು ಕಂಡುಹಿಡಿಬೇಕು. ಸೊ 3 ಕಾಮ 4 ಅಂದರೆ 3 ಕಾಮ 1, 1 ಕಾಮ 4. 3 ಕಾಮ 4 ವ್ಯಾಲ್ಯೂ ಏನಿದೆ 1. 3 ಕಾಮ 1 ವ್ಯಾಲ್ಯೂ ಏನಿದೆ 5 ಪ್ಲಸ್ 1 ಕಾಮ 4. ಸೊ 1 ಕಾಮ 4 ವ್ಯಾಲ್ಯೂ ಏನು 7. 7 ಪ್ಲಸ್ 5 ವಿಲ್ ಬಿ 12. 12 ಚಿಕ್ಕದ, 1 ಚಿಕ್ಕದ, 1. ಸೊ 1 ಅಂತ ಬರಿತೀನಿ. ನೆಕ್ಸ್ಟ್ ಕಂಡುಹಿಡಿಬೇಕಾಗಿರೋದು 4 ಕಾಮ 2. ಸೊ 4 ಕಾಮ 2 ಅಂತಂದರೆ 4 ಇಂದ 1ಗೆ ಹೋಗುತ್ತೆ, 1 ಇಂದ ಮತ್ತೆ 2ಗೆ. ಸೊ 4 ಕಾಮ 2 ವ್ಯಾಲ್ಯೂ ಏನಿದೆ ಇನ್ಫಿನಿಟಿ. 4 ಕಾಮ 1 ವ್ಯಾಲ್ಯೂ ಏನಿದೆ 2 ಪ್ಲಸ್ 1 ಕಾಮ 2 ವ್ಯಾಲ್ಯೂ 1 ಕಾಮ 2 ವ್ಯಾಲ್ಯೂ ಏನು 3. 3 ಪ್ಲಸ್ 2 5. 5 ಚಿಕ್ಕದ, ಇನ್ಫಿನಿಟಿ ಚಿಕ್ಕದ, 5 ಚಿಕ್ಕದು. ನೆಕ್ಸ್ಟ್ 4 ಕಾಮ 3 ಅನ್ನು ಕಂಡುಹಿಡಿಬೇಕು. 4 to 1, 1 to 3. 4 ಕಾಮ 3 ವ್ಯಾಲ್ಯೂ ಏನಿದೆ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅಲ್ಲಿ ಇನ್ಫಿನಿಟಿ. 4 ಕಾಮ 1 ವ್ಯಾಲ್ಯೂ ಏನಿದೆ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅಲ್ಲಿ 2 ಪ್ಲಸ್ 1 ಕಾಮ 3 ವ್ಯಾಲ್ಯೂ ಏನಿದೆ ಇನ್ಫಿನಿಟಿ. ಇನ್ಫಿನಿಟಿಗೆ ನೀವು ಏನೇ ಆ್ಯಡ್ ಮಾಡಿ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿ ವ್ಯಾಲ್ಯೂ ಇನ್ಫಿನಿಟಿ ಆಗಿರುತ್ತೆ. ಸೊ ಇಲ್ಲೂ ಕೂಡ ಇನ್ಫಿನಿಟಿ, ಎರಡರಲ್ಲೂ ಕೂಡ ಇನ್ಫಿನಿಟಿ ಇರೋದ್ರಿಂದ ನಾವು ಇಲ್ಲೂ ಕೂಡ ಇನ್ಫಿನಿಟಿ ಅಂತ ಬರೀತೀವಿ. ನೆಕ್ಸ್ಟ್ 2 ಸ್ಟೆಪ್ ಆಗಿದೆ. ಇವಾಗ 3ನೇ ಸ್ಟೆಪ್ಪಿಗೆ ಹೋಗೋಣ. D2. ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು? D1 ಬರಿಬೇಕಾದ್ರೆ D0 ರೆಫರೆನ್ಸ್ ತಗೋಬೇಕು ಪ್ರೀವಿಯಸ್ ಮ್ಯಾಟ್ರಿಕ್ಸ್. D2 ಬರಿಬೇಕಾದ್ರೆ D1 ಇಂದ ರೆಫರೆನ್ಸ್ ತಗೋಬೇಕು. D2 ಆಗಿರೋದ್ರಿಂದ ಏನ್ ಮಾಡಬೇಕು? ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅಲ್ಲಿ ಸೆಕೆಂಡ್ ಕಾಲಮ್ ಮತ್ತೆ ಸೆಕೆಂಡ್ ರೋ ಅನ್ನ ಕಾಪಿ ಮಾಡ್ಕೋಬೇಕು. ಸೊ 1 2 3 4 1 2 3 4 ಸೆಕೆಂಡ್ ರೋ ಮತ್ತೆ ಸೆಕೆಂಡ್ ಕಾಲಮ್ ಅನ್ನ ಕಾಪಿ ಮಾಡ್ಕೊಳ್ಳಿ. 3 0 8 5 ನೆಕ್ಸ್ಟ್ 8 0 2 15. ಇಲ್ಲಿ ಯಾವುದೇ ಒಂದು ನೋಡ್ಗೂ ಕೂಡ ಸೆಲ್ಫ್ ಲೂಪ್ ಇಲ್ದಲೇ ಇರೋದಕ್ಕೆ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0. ಈಗ ಕೇವಲ ಇಷ್ಟು ವ್ಯಾಲ್ಯೂಗಳನ್ನು ಮಾತ್ರ ಫೈಂಡ್ ಔಟ್ ಮಾಡಬೇಕು. 1 ಕಾಮ 3 ಅನ್ನ ಫೈಂಡ್ ಔಟ್ ಮಾಡಬೇಕು. 1 ಕಾಮ 3. ಇವಾಗ ನಾನು ಯಾವುದ್ರಲ್ಲಿರೋದು ಮ್ಯಾಟ್ರಿಕ್ಸ್ D2, ಅದಕ್ಕೋಸ್ಕರ 1 ಇಂದ 2ಗೆ ಬಂದು 2 ಇಂದ 3ಗೆ ಹೋಗೋಣ. ಸೊ 1 ಕಾಮ 2 2 ಕಾಮ 3. ಪ್ರೀವಿಯಸ್ ಮ್ಯಾಟ್ರಿಕ್ಸಿನ ರೆಫರೆನ್ಸ್ ತಗೋಬೇಕು ಅಂತ ಹೇಳಿದ್ದೀನಿ. 1 ಕಾಮ 3 ವ್ಯಾಲ್ಯೂ ಏನು ಇನ್ಫಿನಿಟಿ. 1 ಕಾಮ 2 ವ್ಯಾಲ್ಯೂ ಏನು 3 ಪ್ಲಸ್ 2 ಕಾಮ 3 ವ್ಯಾಲ್ಯೂ ಏನು 2. 3 ಪ್ಲಸ್ 2 ಈಸ್ 5. 5 ಚಿಕ್ಕದ, ಇನ್ಫಿನಿಟಿ ಚಿಕ್ಕದ, 5 ಚಿಕ್ಕದು. ಸೊ 5 ಅಂತ ಬರೀತೀನಿ. ನೆಕ್ಸ್ಟ್ 1 ಕಾಮ 4 ಅನ್ನು ಕಂಡುಹಿಡಿಬೇಕು. ಸೊ 1 ಕಾಮ 4 ಅಂತಂದರೆ 1 ಇಂದ 2ಗೆ, 2 ಇಂದ 4ಗೆ. ಈಗ 1 ಇಂದ 4ಗೆ ಎಷ್ಟಿದೆ ವ್ಯಾಲ್ಯೂ 7. 1 ಕಾಮ 2 ಎಷ್ಟಿದೆ 3 ಪ್ಲಸ್ 2 ಕಾಮ 4 ಎಷ್ಟಿದೆ 15. So 15 plus 3 will be 18. 18 ಚಿಕ್ಕದ, 7 ಚಿಕ್ಕದ. 7 is the smaller one, so I will write 7 here. Next 3 ಕಾಮ 1 ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ 3 ಕಾಮ 1 ಅಂತಂದರೆ 3 ಇಂದ 2ಗೆ, 2 ಇಂದ 1ಗೆ ಹೋಗಬೇಕು. 3 ಇಂದ 2ಗೆ, 2 ಇಂದ 1ಗೆ. ಸೊ ಫಸ್ಟ್ ಇದರ ರೆಫರೆನ್ಸ್ ಅನ್ನು ತೊಗೊಳ್ಳಿ ಪ್ರೀವಿಯಸ್ ಮ್ಯಾಟ್ರಿಕ್ಸ್ದು. 3 ಕಾಮ 1 ವ್ಯಾಲ್ಯೂ ಏನು 5. 3 ಕಾಮ 2 ವ್ಯಾಲ್ಯೂ ಏನು 8 ಪ್ಲಸ್ 2 ಕಾಮ 1 ವ್ಯಾಲ್ಯೂ ಏನು 8. 8 plus 8 16. 16 ಚಿಕ್ಕದ, 5 ಚಿಕ್ಕದ, 5 ಚಿಕ್ಕದು. ಸೊ ರೈಟ್ 5 ಹಿಯರ್. ನೆಕ್ಸ್ಟ್ 3 ಕಾಮ 4.
ಸೊ 3,4 ಅಂತಂದರೆ 3 2 2 2 2 4. 3,4 ವ್ಯಾಲ್ಯೂ ಏನಿದೆ ನೋಡಿ ಈ ಮ್ಯಾಟ್ರಿಕ್ಸಲ್ಲಿ 3,4 ಈಸ್ 1, 3,2 ಈಸ್ 8 ಪ್ಲಸ್ 2,4 ಈಸ್ 15. 15 ಪ್ಲಸ್ 8 ಏನಾಗುತ್ತೆ 23. ಸೊ 23 ಚಿಕ್ಕದ 1 ಚಿಕ್ಕದ 1 ಚಿಕ್ಕದು, ಸೊ 1 ಅಂತ ಬರೀತಾ ಹೋಗೋಣ. ನೆಕ್ಸ್ಟ್ 4,1 ಅನ್ನ ಕಂಡುಹಿಡಿಬೇಕು. 4,1, ಸೊ 4 2 2 2 2 1. 4,1 ವ್ಯಾಲ್ಯೂ ಏನಿದೆ 2 ಇದೆ, 4,2 ವ್ಯಾಲ್ಯೂ ಏನಿದೆ 5 ಇದೆ, ಪ್ಲಸ್ 2,1 ವ್ಯಾಲ್ಯೂ ಏನು 8. ಸೊ 8 ಪ್ಲಸ್ 5 ಏನಾಯಿತು 13 ಆಯಿತು. 13 ಚಿಕ್ಕದ 2 ಚಿಕ್ಕದ 2. ನೆಕ್ಸ್ಟ್ ಒಂದೇ ಒಂದು ಉಳಿದಿರೋದು 4,3. ಸೊ 4,3 ಅಂದರೆ 4 2 2 2 2 3. 4,3 ವ್ಯಾಲ್ಯೂ ಏನಿದೆ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅಲ್ಲಿ ಇನ್ಫಿನಿಟಿ. 4,2 ವ್ಯಾಲ್ಯೂ ಏನಿದೆ 5 ಪ್ಲಸ್ 2,3 ಏನಿದೆ 2. ಸೊ 5 ಪ್ಲಸ್ 2 ವಿಲ್ ಬಿ 7. 7 ಚಿಕ್ಕದ ಇನ್ಫಿನಿಟಿ ಚಿಕ್ಕದ 7. ಸೊ 7 ಇಲ್ಲಿ ಬರೀಬೇಕು. ಈಗ 3 ಮ್ಯಾಟ್ರಿಕ್ಸ್ಗಳು ಮುಗಿದಿದೆ. 5ರಲ್ಲಿ 3 ಆಗಿದೆ ಅಂತಂದ್ರೆ ಇನ್ನು 2 ಉಳಿದಿರೋದು. ಸೊ D2 ಆಯಿತು ಅಂತಂದ್ರೆ ನೆಕ್ಸ್ಟ್ ವಿಲ್ ಬಿ D3. 1 2 3 4 1 2 3 4. D3 ಆಗಿರೋದ್ರಿಂದ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅಲ್ಲಿರುವಂತಹ ಥರ್ಡ್ ರೋ, ಥರ್ಡ್ ಕಾಲಮ್ ಮತ್ತೆ ಥರ್ಡ್ ರೋ ಅನ್ನ ಕಾಪಿ ಮಾಡ್ಕೋಬೇಕು. ಸೊ 5 2 0 7. ನೆಕ್ಸ್ಟ್ 5 8 0 1. ಇಲ್ಲಿ ಯಾವುದೇ ನೋಟ್ಬುಕ್ ಕೂಡ ಸೆಲ್ಫ್ ಲೂಪ್ ಇಲ್ದಲೇ ಇರುವಂತ ಕಾರಣ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0 ಆಗಿರ್ತವೆ. ಇನ್ನು ಉಳಿದಿರುವಂತದ್ದು ವ್ಯಾಲ್ಯೂಗಳನ್ನ ಕಂಡುಹಿಡಿತಾ ಹೋಗೋಣ. 1,2 ಅನ್ನ ಕಂಡುಹಿಡಿಬೇಕು. ಇದು ಯಾವ ಮ್ಯಾಟ್ರಿಕ್ಸು 3 D3 ಆಗಿರೋದ್ರಿಂದ 1 ಇಂದ 3ಗೆ 3 ಇಂದ 2ಗೆ, ಸರಿನಾ? ಇವಾಗ 1 ಇಂದ 3ಗೆ 3 ಇಂದ 2ಗೆ ಯಾವ್ದ್ರ ರೆಫರೆನ್ಸ್ ತಗೋಬೇಕು? D3 ಬರಿಬೇಕಾದ್ರೆ ಅದರ ಪ್ರೀವಿಯಸ್ D2ದು ರೆಫರೆನ್ಸ್ ಅನ್ನ ತಗೋಬೇಕು. 1,2 ವ್ಯಾಲ್ಯೂ ಏನಿದೆ 3. ನೆಕ್ಸ್ಟ್ 1,3 ವ್ಯಾಲ್ಯೂ ಏನಿದೆ 5 ಪ್ಲಸ್ 3,2 ಏನಿದೆ 8. ಸೊ 8 ಪ್ಲಸ್ 5 ವಿಲ್ ಬಿ 13. 13 ಚಿಕ್ಕದ 3 ಚಿಕ್ಕದ 3. ನೆಕ್ಸ್ಟ್ 1,4 ಅನ್ನ ಕಂಡುಹಿಡಿಯೋಣ. 1,4 ಅಂದ್ರೆ 1 2 3 3 2 4. ಸೊ ಇವಾಗ 1,4 ವ್ಯಾಲ್ಯೂ ಏನು 7, 1,3 ವ್ಯಾಲ್ಯೂ ಏನು 5 ಪ್ಲಸ್ 3,4 ವ್ಯಾಲ್ಯೂ ಏನು 1. ಸೊ 5 ಪ್ಲಸ್ 1 ವಿಲ್ ಬಿ 6. 6 ಚಿಕ್ಕದ 7 ಚಿಕ್ಕದ 6. ನೆಕ್ಸ್ಟ್ 2,1 ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ 2,1 ಅಂತ ಅಂದ್ರೆ 2 ಇಂದ 3ಗೆ 3 ಇಂದ 1ಗೆ, 2 ಇಂದ 3 3 ಇಂದ 1. ಸಿಂಪಲ್. ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ 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 ನಿಮಗೆ ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ಕಣ್ಣು ಮುಚ್ಕೊಂಡು ನೀವು ಸಾಲ್ವ್ ಮಾಡ್ತಾ ಹೋಗ್ತೀರಾ. ಸೊ 2,1 ಎಷ್ಟಾಯಿತು 8. 2,3 ವ್ಯಾಲ್ಯೂ ಏನು 2 ಪ್ಲಸ್ 3,1 ವ್ಯಾಲ್ಯೂ ಏನು 5. 5 ಪ್ಲಸ್ 2 ಈಸ್ 7. 7 ಚಿಕ್ಕದ 8 ಚಿಕ್ಕದ 7. ನೆಕ್ಸ್ಟ್ 2,4. ಸೊ 2,4 ಅಂದರೆ 2 2 3 3 2 4. 2,4 ವ್ಯಾಲ್ಯೂ ಏನಿದೆ 15. 2,3 ವ್ಯಾಲ್ಯೂ ಏನಿದೆ 2 ಪ್ಲಸ್ 3,4 ವ್ಯಾಲ್ಯೂ ಏನಿದೆ 1. 2 ಪ್ಲಸ್ 1 ವಿಲ್ ಬಿ 3. 3 ಚಿಕ್ಕದ 15 ಚಿಕ್ಕದ 3. ನೆಕ್ಸ್ಟ್ 4,1 ಅನ್ನ ಕಂಡುಹಿಡಿಬೇಕು. ಸೊ 4,1 ಅಂತ ಅಂದರೆ 4 ಇಂದ 3ಗೆ 3 ಇಂದ 1ಗೆ. ಸೊ 4,1 ವ್ಯಾಲ್ಯೂ ಏನು 2, 4,3 ವ್ಯಾಲ್ಯೂ ಏನು 7 ಪ್ಲಸ್ 3,1 ವ್ಯಾಲ್ಯೂ ಏನು 5. ಸೊ 5 ಪ್ಲಸ್ 7 ಏನಾಗುತ್ತೆ 12. 12 ಚಿಕ್ಕದ 2 ಚಿಕ್ಕದ 2. ನೆಕ್ಸ್ಟ್ 4,2 ಅನ್ನ ಕಂಡುಹಿಡಿಬೇಕು. ಸೊ 4,2 ಅಂದರೆ 4 2 3 3 2 2. ಸೊ 4,2 ವ್ಯಾಲ್ಯೂ ಏನಿದೆ 5. 4,3 ವ್ಯಾಲ್ಯೂ ಏನಿದೆ 7 ಪ್ಲಸ್ 3,2 ವ್ಯಾಲ್ಯೂ ಏನಿದೆ 8. ಸೊ 8 ಪ್ಲಸ್ 7 15 ಆಯಿತು. 15 ಚಿಕ್ಕದ 5 ಚಿಕ್ಕದ 5 ಚಿಕ್ಕದು. ಸೊ ಇನ್ನು ಕೇವಲ ಒಂದೇ ಒಂದು ಮ್ಯಾಟ್ರಿಕ್ಸ್ ಮಾತ್ರ ಮಾಡಬೇಕು. D3 ಕೂಡ ಮುಗಿದಿದೆ. ಸೊ ಲಾಸ್ಟ್ ಮ್ಯಾಟ್ರಿಕ್ಸ್ D4 ಕೊನೆಯ ಸ್ಟೆಪ್ ಇದು. ನಾನು ಹೇಳಿದ್ದೆ n+1 ನಂಬರ್ ಆಫ್ ಸ್ಟೆಪ್ಸ್ ಅಂತ 5th ಸ್ಟೆಪ್. D4 ಆಗಿರೋದ್ರಿಂದ 1 2 3 4 1 2 3 4. ಸೊ D4 ಅಂತಂದರೆ 4th ರೋ 4th ಕಾಲಮು ಪ್ರೀವಿಯಸ್ ಮ್ಯಾಟ್ರಿಕ್ಸ್ದು ಅದೇ ರೀತಿ ಕಾಪಿ ಮಾಡಬೇಕು. 2 5 7 0 6 3 1 0. ನೆಕ್ಸ್ಟ್
ಇಲ್ಲಿ ಯಾವುದೇ ನೋಡ್ಗೂ ಕೂಡ ಸೆಲ್ಫ್ ಲೂಪ್ ಇಲ್ದಲೇ ಇರೋದ್ರಿಂದ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 0 ಆಗ್ತವೆ. ಈಗ ಒಂದೊಂದ್ರದ್ದೇ ಫೈಂಡ್ ಮಾಡಿ. 1, 2. ಸೊ 1, 2 ವ್ಯಾಲ್ಯೂ ಕಂಡುಹಿಡಿಬೇಕು. ಯಾವ ಮ್ಯಾಟ್ರಿಕ್ಸಿಗೆ ಫಿಲ್ ಮಾಡ್ತಾ ಇರೋದು? D4. ಸೊ 1 ಇಂದ 4ಗೆ, 4 ಇಂದ 2ಗೆ. ಈಗ ಏನಾಗುತ್ತೆ? 1 to 4, 4 to 2 ಈ ರೀತಿ. ಯಾವ್ದ್ರ ರೆಫರೆನ್ಸ್ ತಗೋಬೇಕು? D3 ರೆಫರೆನ್ಸ್, ಅಂದ್ರೆ ಪ್ರೀವಿಯಸ್ ಮ್ಯಾಟ್ರಿಕ್ಸಿನ ರೆಫರೆನ್ಸ್ ಅನ್ನ ತಗೋಬೇಕು. 1, 2 ವ್ಯಾಲ್ಯೂ ಏನಿದೆ? 3. 1, 4 ವ್ಯಾಲ್ಯೂ ಏನಿದೆ? 6 ಪ್ಲಸ್ 4, 2 ವ್ಯಾಲ್ಯೂ ಏನಿದೆ? 5. 5 ಪ್ಲಸ್ 6 11. 11 ಚಿಕ್ಕದ? 3 ಚಿಕ್ಕದ? 3. ನೆಕ್ಸ್ಟ್ 1, 3 ಅನ್ನ ಕಂಡುಹಿಡಿಬೇಕು. 1, 3 ಅಂದ್ರೆ 1 to 4, 4 to 3. ಈಗ 1, 3 ವ್ಯಾಲ್ಯೂ ಏನಿದೆ? 5. 1 to 4 ಏನಿದೆ? 6 ಪ್ಲಸ್ 4 to 3 ಏನಿದೆ? 7. 7 ಪ್ಲಸ್ 6 13. 13 ಚಿಕ್ಕದ? 5 ಚಿಕ್ಕದ? 5. ಸೊ 5 ಅಂತ ಬರೆಯೋಣ. ನೆಕ್ಸ್ಟ್ 2, 1 ಅನ್ನ ಕಂಡುಹಿಡಿಬೇಕು. 2, 1. ಸೊ 2, 1 ಅಂದ್ರೆ 2 to 4, 4 to 1 ಅಂತ ಆಯ್ತು ಇವಾಗ. ಸೊ 2, 1 ವ್ಯಾಲ್ಯೂ ಏನಿದೆ? 7. 2, 4 ವ್ಯಾಲ್ಯೂ ಏನಿದೆ? 3 ಪ್ಲಸ್ 4, 1 ವ್ಯಾಲ್ಯೂ ಏನಿದೆ? 2. 3 ಪ್ಲಸ್ 2 is 5. 5 ಚಿಕ್ಕದ? 7 ಚಿಕ್ಕದ? 5 ಚಿಕ್ಕದು. ನೆಕ್ಸ್ಟ್ 2, 3 ಅನ್ನ ಕಂಡುಹಿಡಿಬೇಕು. ಸೊ 2 to 3, 2 to 4, 4 to 3. 2, 3 ವ್ಯಾಲ್ಯೂ ಏನಿದೆ? 2. 2, 4 ವ್ಯಾಲ್ಯೂ ಏನಿದೆ? 3 ಪ್ಲಸ್ 4, 3 ವ್ಯಾಲ್ಯೂ ಏನಿದೆ? 7. 3 ಪ್ಲಸ್ 7 10. 10 ಚಿಕ್ಕದ? 2 ಚಿಕ್ಕದ? 2. ಇನ್ನು ಎರಡೇ ವ್ಯಾಲ್ಯೂ ಮಾತ್ರ ಫೈಂಡ್ ಔಟ್ ಮಾಡಬೇಕು. 3, 1. ಸೊ 3, 1 ಅಂತ ಅಂದ್ರೆ 3 to 4, 4 to 1. 3, 1 ವ್ಯಾಲ್ಯೂ ಏನು? 5. 3, 4 ವ್ಯಾಲ್ಯೂ ಏನು? 1 ಪ್ಲಸ್ 4, 1 ವ್ಯಾಲ್ಯೂ ಏನು? 2. 2 ಪ್ಲಸ್ 1 ವಿಲ್ ಬಿ 3. 3 ಚಿಕ್ಕದ? 5 ಚಿಕ್ಕದ? 3. ನೆಕ್ಸ್ಟ್ ಒಂದೇ ಒಂದು ಉಳಿದಿರೋದು 3, 2. ಸೊ 3, 2 ಅಂದ್ರೆ 3 to 4, 4 to 2. 3, 2 ವ್ಯಾಲ್ಯೂ ಏನಿದೆಯಪ್ಪ? 8. 3, 4 ವ್ಯಾಲ್ಯೂ ಏನು? 1 ಪ್ಲಸ್ 4, 2 ವ್ಯಾಲ್ಯೂ ಏನು? 5. 5 ಪ್ಲಸ್ 6, 5 ಪ್ಲಸ್ 1 ವಿಲ್ ಬಿ 6. 6 ಚಿಕ್ಕದ? 8 ಚಿಕ್ಕದ? 6. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಇವಾಗ ನನಗೇನಾದ್ರೂ ಮೊದಲನೇ ನೋಡಿಂದ 4th ನೋಡ್ಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವುದು ಅಂತ ಕಂಡುಹಿಡಿಬೇಕು ಅಂತ ಅನ್ಕೊಳ್ಳಿ. 1 ಇಂದ 4ಗೆ ಶಾರ್ಟೆಸ್ಟ್ ಪಾತ್ ವ್ಯಾಲ್ಯೂ ಎಷ್ಟು? 6. ಇವಾಗ 1 ಇಂದ ನನಗೆ 3 ಬೇಕು ಅಂತ ಅನ್ಕೊಳ್ಳಿ. 5. 1 ಇಂದ 2ಗೆ 3, 1 ಇಂದ 1ಗೆ 0. ಸೊ ಇವಾಗ 3rd ನೋಡಿಂದ 4th ನೋಡ್ಗೆ ಶಾರ್ಟೆಸ್ಟ್ ಪಾತ್ ಏನು? 3rd ಇಂದ 4thಗೆ 1, 3rd ಇಂದ 3ಗೆ 0, 3rd ಇಂದ 2nd ನೋಡ್ಗೆ 6, 3rd ಇಂದ 1st ನೋಡ್ಗೆ ಶಾರ್ಟೆಸ್ಟ್ ಪಾತ್ ಏನು? 3. ಸೊ ಆಲ್ ಪೇರ್ ಶಾರ್ಟೆಸ್ಟ್ ಪಾತಿನ ಆನ್ಸರ್ ನಮಗೆ ಸಿಕ್ಕಿದೆ. n+1 ನಂಬರ್ ಆಫ್ ಸ್ಟೆಪ್ಸ್. ಸೊ ಎಷ್ಟು ನೋಡ್ಗಳಿರ್ತವೆ ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಇದೇ ಫ್ಲಾಯ್ಡ್ ವಾರ್ಷಲ್ ಅಲ್ಗಾರಿದಮ್ ಮೇಲೆ. ಅವೆಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.